Natanam, powered by Karnataka Bank. Supported by Dakshin Tea, Nutan Cloth Center, Madantyar, RGR Hospitals, Gene Slip, Lexa Lighting Technology, Hospitality Partner, Shubhashri Caterers, BC Road, Gift Hampers, Button Bud, Popular Sweets, Puttur, Venue Partner, Don Bosco Hall, Mangaluru. ನಮಸ್ತೆ. ನಮಸ್ತೆ. ಯಾವ ಐಟಮ್ ಅನ್ನು ಮಾಡಿದ್ರಿ ಈಗ ನೀವು? ಮನವಿವರ್ಣ, ರಾಗ ಶಂಕರಾಭರಣ, ಆದಿತಾಳ, ಕಂಪೋಸರ್ ಪೊನ್ನಯ್ಯ ಪಿಳ್ಳೈ. ಯಾವ ನಾಯಕ ಇಲ್ಲಿ? ನಾಯಕ ಯಾರಿಲ್ಲಿ? ಬೃಹದೀಶ್ವರ ಶಿವ. ಬೃಹದೀಶ್ವರ. ನಾಯಕಿ? ನಾಯಕಿ ವಿರೋತ್ಕಂಠಿತ. ಉತ್ತಮ ನಾಯಕಿ. ಸರಿ, ನಿಮ್ಮ ಪ್ರಸ್ತುತಿ ನೀಟಾಗಿತ್ತು. ಅಂದರೆ ಕೆಲವು ಅಡವಿನ ಸೆಕ್ಷನ್ಸು, ಹಸ್ತಚಲನೆಗಳು ಚೆನ್ನಾಗಿತ್ತು. ಆ ಹಸ್ತ ಮುದ್ರೆಗಳು ಬಳಕೆ ಮಾಡೋದು ಸ್ವಲ್ಪ ನೀಟಾಗಿ ತೋರಿಸ್ಬೇಕು. ನೀವು ಒಂದು ಜಾರಡವು ಮಾಡಿದ್ರಿ, ತಯ್ಯ ತೈಹಿ. ಅದು ನನಗೆ ಸ್ಪಷ್ಟವಾಗಿ ಅದು ಯಾವ ಮುದ್ರೆ ಅಂತ ಅರ್ಥ ಆಗಲಿಲ್ಲ. ಯಾವ ಮುದ್ರೆಯನ್ನು ಉಪಯೋಗಿಸಿ ನೀವು ಜಾರಡವು ಮಾಡಿದ್ರಿ? ಅದು ತಯ್ಯ ತೈಹಿ ಚಂದ್ರಕಲಾ ಹಸ್ತವಾ? ಚಂದ್ರಕಲಾ ಹಸ್ತ. ನನಗೆ ಎಲ್ಲೋ ಕೆಲವು ಕಡೆ ಕನ್ಫ್ಯೂಷನ್, ಅದು ಚಂದ್ರಕಲವ ಅಲಪದ್ಮವೇನೋ ಅಂತೇಳಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಮುದ್ರೆಗಳನ್ನು ಪ್ರಸ್ತುತಿ ಮಾಡುವಾಗ ಸ್ವಲ್ಪ ಅದರ ಕಡೆಗೆ ಆ ಬೆರಳಿಗೆ ಸ್ವಲ್ಪ ಶಕ್ತಿ ಕೊಡಬೇಕು. ಅಂದರೆ ಮುದ್ರೆಗಳನ್ನು ಸ್ವಲ್ಪ ನೀಟಾಗಿ ಹಿಡ್ಕೊಳ್ಳಿ. ಮತ್ತು ಸ್ವಲ್ಪ ಬ್ಯಾಲೆನ್ಸಿಂಗ್ ಇರಬೇಕು. ಕೆಲವು ಕಡೆ ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆದಾಗೆ ಅಂತ ಅನಿಸಿತು. ಅದರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಉಳಿದದ್ದು ಗುರುಗಳು ಹೇಳ್ತಾರೆ. ಪ್ರಮೋದ್ ಸರ್. ನೃತ್ಯ ಪ್ರಸ್ತುತಿ ಬಹಳ ಸುಂದರವಾಗಿತ್ತು ನಿಮ್ಮದು. ಮತ್ತು ನಾವು ನೋಡಿ ನಿಮಗೊಂದು ಸಮಯ ಅಂತ ಕೊಡ್ತೇವೆ. ಒಂದು
5 ನಿಮಿಷ ಅಥವಾ 4 ನಿಮಿಷ 3 ನಿಮಿಷ ಏನಿರ್ಬೋದು. ಆದ ಕಾರಣ ಒಂದು ಸಾಹಿತ್ಯದ ಒಂದು ಫುಲ್ಲು 8 ಆವರ್ತಗಳಿದೆ, ಒಂದು ಆವರ್ತಗಳಿದ್ರೆ ಅದು ಒಂದೇ ಸ್ಟೆಪ್ಪಲ್ಲಿ ಅದನ್ನು ಮುಗಿಸ್ಬೇಕು ಬಾರ್ದು. ಅದು ವರ್ಣ ನಾವು ಮಾಡುವಾಗ ನಮಗೆ ಅರ್ಧ ಗಂಟೆ ಸಮಯಗಳಿರ್ತದೆ, ಆಗ ನಾವು ಅದನ್ನು ಬಳಕೆ ಮಾಡಲೇಬೇಕಾಗ್ತದೆ. ಇಲ್ಲಿ ಸಮಯ ಕಡಿಮೆ ಇದ್ದಾಗ ನಾವು ಎಷ್ಟು ಚಂದ ಹೆಜ್ಜೆಗಳನ್ನು ಹಾಕ್ಲಿಕ್ಕೆ ಆಗ್ತದೆ ಅದನ್ನು ನಾವು ಸ್ವಲ್ಪ ಖರ್ಚು ಮಾಡಬೇಕು, ತಲೆ ಖರ್ಚು ಮಾಡಬೇಕು. ಇಲ್ಲಿ ಸಮಯ ಮುಂದಿನ ನಾನು ಪ್ರಕ್ರಿಯೆಗೆ ಹೇಳೋದು, ಈಗಿನ ಪ್ರಕ್ರಿಯೆಗೆಲ್ಲ ಮುಂದಿದ್ದಕ್ಕೆ. ಮತ್ತೆ ನಿಮ್ಮದು ಎಲ್ಲ ಚೆನ್ನಾಗಿದೆ, ಅಡವು ಸೆಕ್ಷನ್ಗಳೆಲ್ಲ ತುಂಬ ನೀಟಾಗಿದೆ, ಚೆನ್ನಾಗಿದೆ. ಶುಭಾಶಯಗಳು ಮುಂದಿನ ಪ್ರಕ್ರಿಯೆಗೆ. ಆದ ಕಾರಣ ಇವರನ್ನು ಆಯನ ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಹಾಡಿನ ಪ್ರಕ್ರಿಯೆಯಲ್ಲಿ ನಾವು ಒಂದು ಸಾಹಿತ್ಯವನ್ನು 5 ಸಲ ಮಾಡುವಾಗ ಒಂದೇ ಥರ ಹಸ್ತಮುದ್ರೆಗಳು ಮತ್ತು ಪ್ರಪಂಚ ಒಂದೇ ಥರ ಪ್ರಪಂಚ, ಬೇರೆ ಬೇರೆ ಹಸ್ತಮುದ್ರೆಗಳು ಬೇರೆ ಬೇರೆ ಥರ ನಾವು ತೋರಿಸ್ಬೋದು. ಯಾಕೆಂದರೆ ಇಲ್ಲಿ ನಿಮಗೆ ಕೊಟ್ಟಂಥ ಸಮಯ ಸ್ವಲ್ಪ. ಸೊ ಆದ ಕಾರಣ ನಾವು ಇಲ್ಲಿ ಕೆಲವೆಲ್ಲ ಬುದ್ಧಿವಂತಿಕೆಗಳನ್ನು ಖರ್ಚು ಮಾಡಬೇಕು ನಾವು. ಯಾಕೆಂದರೆ ಸಮಯ ಕಡಿಮೆ ಉಂಟು, ವರ್ಣದಲ್ಲಿ ಅರ್ಧ ಗಂಟೆ ನಮಗೆ ಎಷ್ಟು ಕೂಡ ಮಾಡಿಕೊಡ್ಬೋದು. ಈ ಚಿಕ್ಕ ಸಮಯದಲ್ಲಿ ನಿಮಗೆ ಎಷ್ಟು ನಿಮಗೆ ಪ್ರೆಸೆಂಟ್ ಮಾಡ್ಬೋದಲ್ಲಿ
ಇದು ಗಮನದಲ್ಲಿಡಬೇಕಾದ ಒಂದು ಸಂಗತಿ. ಭಾಗವಹಿಸುವಂಥ ಅಭ್ಯರ್ಥಿಗಳೆಲ್ಲರೂ ಕೂಡ ಮತ್ತೊಂದು ಹಾಡಿನ ಪ್ರಕ್ರಿಯೆ. ಆದ ಕಾರಣ ಮುಂದಿದಕ್ಕೆ ನೀವು ಮಾಡುವಾಗ ಅದನ್ನು ಗಮನದಲ್ಲಿ ಇಟ್ಕೊಂಡು. ಓಕೆ ಸರ್, ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ಅಭಿನಯ ಮಾಡ್ತಾ ಇರುವಾಗ ಈಗ ಹೇಳಿದಾಗೆ ದೇವರಿಗೆ ನಾವು ಒಂದು ಪೂಜೆಯ ರೂಪದಲ್ಲಿ ಸಲ್ಲಿಸುವಂಥದ್ದು ಅಂತೇಳಿ. ಆದರೆ ಯಾವುದೇ ಒಂದು ನೃತ್ಯ ಮಾಡಬೇಕಿದ್ರೆ ನಮ್ಮ ಪರಂಪರೆಯ ಕಥೆಗಳನ್ನು ನಾವು ನೃತ್ಯದ ಮೂಲಕ ಅಭಿವ್ಯಕ್ತ ಮಾಡೋದು. ಕೆಲವು ಕಲಾ ಪ್ರಕಾರಗಳಲ್ಲಿ ವಾಚಿಕದ ಉಪಯೋಗ ಉಂಟು, ಮಾತಿನ ಮೂಲಕ ಅದು ಬೇಗ ಆ ಕಥೆ ಅರ್ಥ ಆಗ್ತದೆ. ನಮ್ಮ ನಮಗೆ ಚಾಲೆಂಜ್ ಭರತನಾಟ್ಯದವರಿಗೆ ಅಂದರೆ ಮಾತಿಲ್ಲ, ವಾಚಿಕದ ಪ್ರಯೋಗ ಇಲ್ಲ, ಅಭಿನಯದ ಮೂಲಕ ಆ ಕಥೆಯನ್ನು ನಾವು ಅರ್ಥ ಮಾಡಿಸಬೇಕು. ದೇವರಿಗೆ ಸಲ್ಲಿಸುವುದಾದರೂ ಕೂಡ ಕಥೆಯನ್ನು ತಾನೇ ನಾವು ಎಲ್ಲರಿಗೂ ಹೇಳುವಂಥದ್ದು. ಆದ ಕಾರಣ ನಾವು ನಮಗೆ ಅದು ಶಿವ ಇರ್ಬೋದು ಅಥವಾ ದೇವಿ ಇರ್ಬೋದು, ಕೃಷ್ಣ ಇರ್ಬೋದು, ನಾವು ಕಲ್ಪಿಸಿಕೊಳ್ಳೋದು. ಇಲ್ಲಿ ಯಾವುದೂ ಇಲ್ಲ. ಈಗ ನಿಮ್ಮ ಕಣ್ಣೆ ಎದುರಿಗೆ ಅಲ್ಲಿ ಎಡಕ್ಕೆ ಬಲಕ್ಕೆ ಏನೂ ಇಲ್ಲ. ಆದರೆ ನಾವು ಕೃಷ್ಣನನ್ನು ಶಿವನನ್ನು ಕಲ್ಪಿಸಿಕೊಂಡು ಅವನಲ್ಲಿ ಮಾತಾಡೋದು, ಕನೆಕ್ಟ್ ಮಾಡೋದು, ಅವನಿಗೆ ಅಭಿನಯಿಸೋದು ಅಥವಾ ದೇವಿಗೆ ಅಭಿನಯಿಸುವಂಥದ್ದು. ಆಗ ಆದಷ್ಟು ನೈಜತೆಯನ್ನು ತಗೊಂಡು ಬರಬೇಕು ಅಭಿನಯದಲ್ಲಿ. ಇದು ಮುಂದಿನ ಇದರಲ್ಲಿ ನಾವು ನಿರೀಕ್ಷಿಸ್ತೇವೆ ನಿಮ್ಮಿಂದ. ಖಂಡಿತ. ಏನು ಮಾಡುವ? ತಟಸ್ಥವ ಅವಲೋಕನವ. ನಾನು ತಟಸ್ಥ ಅಂತ ಹೇಳಿ ನಾನು ಅವಲೋಕನದಲ್ಲಿ ಇದ್ದೇನೆ. ಅವಲೋಕನ ಮಾಡ್ತಾ ಮಾಡ್ತಾ ನಾವಿಬ್ರು ಪೆಟ್ಟು ಮಾಡ್ಕೊಳ್ಬೇಕು. ಹೌದು, ಆದ ಕಾರಣ ಬೇಡ, ಪೆಟ್ಟು ಮಾಡಿಕೊಳ್ಳೋದು ಬೇಡ. ನೀವು ಅಯನಕ್ಕೆ ಬನ್ನಿ. ಅಯನಕ್ಕೆ ನಿಮ್ಮನ್ನು ಹಾಕಿದ್ದೇವೆ. ಆದ ಕಾರಣ ಗಮನದಲ್ಲಿ ಇಟ್ಕೊಳ್ಳದ ಸಂಗತಿಯನ್ನು ಇಟ್ಕೊಳ್ಬೇಕು. ಥ್ಯಾಂಕ್ ಯು. ಕೌತುಕ ಮಾಡಿದ್ದಲ್ವಾ ನೀವು? ಕೌತುಕ ಪ್ರಸ್ತುತಿ ಮಾಡಿದ್ದೀರಿ. ಆಂಗಿಕ ಚಲನೆಗಳು ಮತ್ತು ಅಡವುಗಳ ನಿಖರತೆ, ಅಭಿನಯ, ಇದಕ್ಕೆಲ್ಲ ತುಂಬ ಗಮನ ಕೊಡಬೇಕು. ಯಾಕಂದರೆ ಸ್ಪರ್ಧೆ ಆದ ಕಾರಣ ನಾವು ಏನೆಲ್ಲ ಮಾನದಂಡಗಳುಂಟು ಅದು ನಿಷ್ಠುರವಾಗಿ ನಾವು ಪಾಲನೆ ಮಾಡಲೇಬೇಕಾಗ್ತದೆ. ನಾವು ನೀವೆಲ್ಲರೂ ಸಹ. ಆದ ಕಾರಣ ಆ ಒಂದು ಏನು ಪ್ರಸ್ತುತಿ ಮಾಡ್ತೇವೆ ಅದು ಆ ವೇದಿಕೆ ಬಳಕೆ ಇರ್ಬೋದು, ಅಭಿನಯ ದೃಷ್ಟಿಯಿಂದ ಇರ್ಬೋದು, ಅಡವುಗಳ ನೃತ್ಯ ಭಾಗ ನಿರ್ವಹಣೆ ಇರ್ಬೋದು, ಇದೆಲ್ಲ ಜಾಗರೂಕತೆಯಿಂದ ಹಸ್ತಮುದ್ರೆಗಳು ಎಲ್ಲ ಮಾಡಬೇಕು. ಪ್ರಸ್ತುತಿ ಚೆನ್ನಾಗಿತ್ತು. ಇನ್ನು ಪ್ರಮೋದ್ ಸರ್ ಅದರ ಬಗ್ಗೆ ಹೇಳ್ತಾರೆ. ಈ ನೀವು ಮಾಡಿದಂಥ ಪ್ರಸ್ತುತಿಯಲ್ಲಿ ಸಕಲ ಸುರಾಸುರ
ಇದು ಹಸ್ತಮುದ್ರೆಯಲ್ಲಿ ನೀವು ನೋಡಬೇಕು ಅಲ್ಲಿ ಏನು ಮಾಡಬೇಕು ಅಂತ. ಅಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ಅದು ಕೇಳ್ಕೊಳ್ಳಿ. ಹೇಳಿಕೊಟ್ಟಿರುವರು ನೀವು ಇಲ್ಲಿ ಮಾಡಲಿಲ್ವೇನೋ. ಸುರಾಸುರರು ಅದು ನೋಡಬೇಕು ಹೇಗೆ ಅಂತ. ಇಂದ್ರನನ್ನೊಂದು ಹಿಡಿದಿದ್ದೀರಿ, ಮತ್ತೊಂದು ಹಿಡಿಲಿಲ್ಲ. ಅದ ಕಾರಣ ಅದು ಏನು ಅಂತ ಗಮನ. ಮತ್ತು ಕೊಟ್ಟಂತಹ ವೇದಿಕೆ ಏನಿದೆ ಅದು ಯೂಸ್ ಮಾಡಲಿಲ್ಲ, ನೀವು ನಿಂತಲ್ಲೇ ಮಾಡಿದ್ದೀರಿ. ಯಾಕೆಂದರೆ ನನ್ನ ಗುರುಗಳು ಹೇಳ್ತಾರೆ ಯಾವತ್ತು ನನಗೆ, ನರ್ತಕನಿಗೆ ಎರಡೇ ಕಣ್ಣಿರೋದು, ಒಂದು ಎರಡು. ಆದರೆ ನಮ್ಮ ಎದುರು ಯಾರು ಕಲಾಭಿಮಾನಿಗಳು 1000 ಕಣ್ಣುಗಳು, ಈ 1000 ಕಣ್ಣುಗಳನ್ನು 2 ಕಣ್ಣುಗಳು ಓಡಿಸ್ತಾ ಇರಬೇಕು ಅಂತ. ನಿಂತಲ್ಲಿ ನಿಲ್ಲಿಸಿದ್ರೆ ಏನಾಗ್ತದೆ ಅಂದರೆ ನಿದ್ರೆಗೆ ಹೋಗಿ ಬಿಡ್ತಾರೆ ಅವರು. ಆದ ಕಾರಣ ಅವರಿಗೆ ಸಹ ವರ್ಕ್ ಕೊಡಬೇಕು ನಾವು, ಯಾರಿಗೆ, ಆಡಿಯನ್ಸಿಗೆ ಸಹ ನಿಂತಲ್ಲಿ. ಆದ ಕಾರಣ ನಿಮ್ಮ ಮುಂದಗಿನ ಇದಕ್ಕೆ ವೇದಿಕೆಯನ್ನು ಹೇಗೆ ಬಳಸಬೇಕು ಎಂಬುದು ಗಮನದಲ್ಲಿ ಇಟ್ಕೊಳ್ಬೇಕು. ಕೊರಿಯೋಗ್ರಾಫರ್ಸ್ ಅಂತ ಹೇಳ್ತಾರೆ, ಆ ಕೊರಿಯೋಗ್ರಫಿ ಹಾಗೆ ಇರಬೇಕು. ಆದ ಕಾರಣ ಪ್ರಸ್ತುತಿ ಚೆನ್ನಾಗಿದೆ. ಹಸ್ತಮುದ್ರೆಗೆ ಮತ್ತು ಸಾಹಿತ್ಯಕ್ಕೆ ಅದರ ಅರ್ಥವನ್ನು ತಿಳ್ಕೊಂಡು ಹಸ್ತಮುದ್ರೆಗಳನ್ನು ಮಾಡುವಂಥದ್ದು. ಶುಭವಾಗಲಿ ನಿಮ್ಮ ಮುಂದಿನಕ್ಕೆ. ಈಗ ಸದ್ಯಕ್ಕೆ ನಾವು ತಟಸ್ಥದಲ್ಲಿ ಇಟ್ಟಿದ್ದೇವೆ, ನಿಮ್ಮನ್ನು ಮುಂದಿನ ಪ್ರಕ್ರಿಯೆ ನೋಡುವ. ತಟಸ್ಥ ಹೋಪ್ ಇಟ್ಟುಕೊಳ್ಳಿ, ಬಟ್ ಸ್ವಲ್ಪ ನಮಗೆ ಕಾಲಾವಕಾಶ ಉಂಟು. ಸುಂದರ ಚರಿರೆ ಕೇಳುವೆ ಮುದತನ ಕೇಳಿಸುಖಿ ಸೀತಾರಾಮರ ಸುಂದರ ಚರಿರೆ ಕೇಳುವೆ ಮುದತನ ಕೇಳಿಸುಖಿ ಸೀತಾರಾಮರ ಸುಂದರ ಚರಿರೆ ಸೀತಾರಾಮರ ಸುಂದರ ಚರಿರೆ ಕೇಳುವೆ ಮುದತನ ಕೇಳಿಸುಖಿ 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 ಸೀತಾರಾಮರ ಸುಂದರ ಚರಿರೆ. ನಮಸ್ತೆ. ನಮಸ್ತೆ ಸರ್. ಸೀತಾರಾಮರ ಬಹುಶಃ ನಾವು ರಾಮನ ಕ್ಯಾರೆಕ್ಟರ್ ಏನು ಅಂತ, ಅವು ಹೇಗೆ ಆ ಪೋಸ್ ನಿಲ್ಲಬೇಕು ಅಂತ ಸ್ಟ್ರಕ್ಚರಲ್ಲಿ, ಆ ವಾಕಿಂಗ್ ಸ್ಟೈಲ್ ಅದೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಮುಂದೆ ನೀವು ಮಾಡುವಂಥ ಆಯ್ಕೆ ಪ್ರಕ್ರಿಯೆಯಲ್ಲಿ.
ಕ್ಯಾಮರಾಗಳು ಕೂಡ ಹಾಗೆ ನಮ್ಮನ್ನು ಬಹಳ ಹತ್ತಿರದಿಂದ ಝೂಮ್ ಮಾಡುತ್ತೆ. ನಾವಿಲ್ಲಿ ಮಾಡ್ತೇವೆ, ಅದು ನಮ್ಮ ಅಭಿನಯಗಳ ಎಲ್ಲಿ ನಿಲ್ಲಬೇಕು, ಕಣ್ಣುಗಳು ಟಕ್ಕ ಹೋಗಬಾರ್ದು, ಎಲ್ಲ ಆ ಸಾಹಿತ್ಯಕ್ಕೆ ಹೇಗುಂಟು ಹಾಗೆ ಬರಬೇಕು. ಆದ ಕಾರಣ ಬಹಳ ಜಾಗೃತಿಯಿಂದ ವೇದಿಕೆಗಳನ್ನು ಯೂಸ್ ಮಾಡುವಂಥದ್ದಾಗಲಿ, ಅದರ ಕೊರಿಯೋಗ್ರಫಿ ಆಗಲಿ, ಒಂದನ್ನೇ ರಿಪಿಟೇಷನ್ ತುಂಬ ಸರಿ ಮಾಡಬಾರ್ದು. ಯಾಕಂದ್ರೆ ಶಾರ್ಟ್ ಟೈಮಲ್ಲಿ ಇದು ವರ್ಣ ಅರ್ಧ ಗಂಟೆ ಉಂಟು, ಅದರಲ್ಲಿ ಒಂದು ಲೈನ್ 10 ಸರಿ ಬಂದರೆ ನಾವು 10 ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಸ್ಪರ್ಧೆಗೆ ಅದು ಆಗೋದಿಲ್ಲ. ಆದ ಕಾರಣ ಮುಂದಿನ ಮಾಡುವಾಗ ಕೊರಿಯೋಗ್ರಫಿನ ಬಗ್ಗೆ ತುಂಬ ಜಾಗೃತಿ ಸ್ವಲ್ಪ ವಹಿಸಿ, ಹೇಗೆ ಆ ಶಾರ್ಟ್ ಟೈಮಲ್ಲಿ ಹೇಗೆ ನಾನು ಅದನ್ನು ಉಪಯೋಗಿಸ್ಕೊಳ್ಬೇಕು, ಎಷ್ಟೊಂದು ಹಸ್ತಮದ್ರೆಗಳುಂಟು, ಆ ಸಾಹಿತ್ಯಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಯೂಸ್ ಮಾಡ್ಕೊಂಡು ಮಾಡಬೇಕು. ಆ ಡೌ ಸೆಕ್ಷನ್ ಕೂಡ ಹಾಗೆ. ಇವಾಗ ಶುಭಾಶಯಗಳು, ಮುಂದಿದ್ದಕ್ಕೆ ನಿಮಗೆ ಶುಭಾಶಯ. ಥ್ಯಾಂಕ್ ಯು ಸರ್. ಯಾವ ಊರಿಂದ ಬರ್ತಾ ಇದ್ದೀರಿ ನೀವು? ಕೈಕಂಬ, ಗುರುಪುರ ಕೈಕಂಬ. ಗುರುಪುರ ಕೈಕಂಬ. ಅದೇ ಪ್ರಮೋದ್ ಸರ್ ಹೇಳಿದ ಹಾಗೆ ರಾಮನನ್ನು ತೋರಿಸುವಾಗ ಸ್ವಲ್ಪ ನಾವು ಗಾಂಭೀರ್ಯದಲ್ಲಿ, ಅವನು ಮುಖ ಗಾಂಭೀರ್ಯವದನ, ಕೃಷ್ಣನಿಗೂ ಸಹ ರಾಮನಿಗೂ ಸಹ ತುಂಬ ವ್ಯತ್ಯಾಸ ತೋರಿಸುವಾಗ. ಆ ರಾಮನ ಮರ್ಯಾದ ಪುರುಷೋತ್ತಮನನ್ನು ತೋರಿಸುವಾಗ ಒಂದು ಸ್ವಲ್ಪ ಜಾಗ್ರತೆ, ಸೀತೆಯನ್ನು ತೋರಿಸುವಾಗಲೂ ಹಾಗೆ. ರಾಮ ಸೀತನನ್ನು ಸ್ವಲ್ಪ ಗಾಂಭೀರ್ಯ, ಅಲ್ಲಿ ತುಂಬ ಲಾಲಿತ್ಯ ಅಂತೇಳಿ ಇರೋದಿಲ್ಲ. ಅಲ್ಲಿ ನೀವು ಕಪಿತ್ತ ಮತ್ತು ಕೃಷ್ಣದಲ್ಲಿ ಕಾಣ್ಬೋದು, ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಆಮೇಲೆ ಅದೇ ಅವರು ಸರ್ ಹೇಳಿದಾಗೆ ಕಣ್ಣಿನ ಚಲನೆ, ಕಣ್ಣು ಸಹ ನೃತ್ಯ ಮಾಡಬೇಕು ಅಂತ ನಮಗೆ ಗುರುಗಳು ಹೇಳ್ತಾರೆ, ಕಣ್ಣಿನಲ್ಲೂ ಕೂಡ ನೃತ್ಯ ಮಾಡಬೇಕು ಅಂತೇಳಿ, ಆಗಲೇ ಆ ನೃತ್ಯಕ್ಕೊಂದು ಸೊಬಗು. ಹಾಗಾಗಿ ಅದರ ಕಡೆ ಸಹ ಗಮನ. ಎಂಟೈರ್ ನಿಮ್ಮ ಆಂಗಿಕ ಚಲನೆ ಇರ್ಬೋದು, ಅಭಿನಯ ಇರ್ಬೋದು, ಮುಂದಿನ ಸಲ ನೀವು ಬರುವಾಗ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಮಾಡಿ. ಶುಭಾಶಯ ನಿಮಗೂ ಕೂಡ. ನಾವೀಗ ತಟಸ್ಥದಲ್ಲಿ ಇಟ್ಟುಕೊಳ್ತೇವೆ. ಸ್ವಲ್ಪ ನಿಮ್ಮ ಇದನ್ನು ತಿಳಿಸ್ಲಿಕ್ಕೆ ನಮಗೆ ಕಾಲಾವಕಾಶ ಬೇಕು. ಐ ಹೋಪ್ ಮುಂದೆ ನೋಡುವ. ಸ್ವಲ್ಪ ಹೊತ್ತು ನಾವೀಗ ತಟಸ್ಥದಲ್ಲಿ ಇಟ್ಟು ಹೊರಗೆ ಹಾಕೋದಲ್ಲ, ನಮಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ಅಷ್ಟೇ. ತಟಸ್ಥ ಅಂದ್ರೆ ಹೊರಗೆ ಹಾಕಿದ್ರು ಅರ್ಥ ಅಲ್ಲ, ನಮಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ಇದ್ರಷ್ಟೇ. ಆಯ್ತಾ? ಮುಂದಿನ ಪ್ರಕ್ರಿಯೆಗೆ ನಾವೆಲ್ಲರಿಗೂ ಶುಭಾಶಯ ಹೇಳಿದ್ದೇವೆ ತಟಸ್ಥದವರಿಗೆ. ಓಕೆ, ಸರಿ ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ಈ ವರ್ಣದಲ್ಲಿ ನೀವು ಹೇಗೆ ಅಭಿನಯವನ್ನು ಮಾಡಬೇಕು ಮತ್ತು ನೃತ್ಯ ಭಾಗವನ್ನು ಹೇಗೆ ಇಟ್ಕೊಳ್ಬೇಕು ಅದನ್ನು ಬಹಳ ಸುಂದರವಾಗಿ ಪ್ರೆಸೆಂಟ್ ಮಾಡಿದ್ದೀರಾ ನೀವು. ಮತ್ತು ಕಾಲಿನ ಗೆಜ್ಜೆ ಬಿದ್ದರೂ ಸಹ ಕಾಲಿಗೆ ಎಲ್ಲಿ ತೊಂದರೆ ಆದರೂ ಸಹ ಅದರ ಕಡೆ ಗಮನ ಕೊಡದೆ ಅದರ ಸಹಜವಾಗಿ ಇರುವಂಥದ್ದು ವೇದಿಕೆಯಲ್ಲಿ ಕಲಾವಿದರಿಗೆ. ನೀವೇನು ಮಾರ್ಗ ಪದ್ಧತಿಯಲ್ಲಿ ಹೋಗ್ತಿದ್ದೀರಾ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಾ ನಿಮ್ಮ ಈ ವೇದಿಕೆಯಲ್ಲಿ. ಜನಗಳ ಮನಸ್ಸನ್ನು ಮುಟ್ಟುವಂಥದ್ದಾಗಿದೆ. ಒಳ್ಳೆ ಆಯ್ಕೆಯ ಪ್ರಕ್ರಿಯೆ ಮತ್ತು ಆ ವೇದಿಕೆಗಳನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅದನ್ನು ಕೂಡ ಗಮನದಲ್ಲಿ ನೀವು ಇಟ್ಕೊಂಡಿದ್ದೀರಾ. ಎಲ್ಲ ಹಸ್ತಮುದ್ರೆಗಳೆಲ್ಲ ತುಂಬ ಸುಂದರವಾಗಿತ್ತು. ನಿಮ್ಮ ಮುಂದಿನ ಪಯಣಕ್ಕೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ಹೇಳಿದಾಗೆ ನಮಗೆ ಕಮೆಂಟ್ ಮಾಡಲಿಕ್ಕೆ ಅಂತೇಳಿ ಏನು ನೀವು ಕೊಡಲೇ ಇಲ್ಲ. ಅಯ್ಯೋ ತುಂಬ ಚೆನ್ನಾಗಿತ್ತು ಪ್ರಸ್ತುತಿ. ಆ ವೇದಿಕೆ ಬಳಕೆ ಇರ್ಬೋದು. ಆಗ ಒಂದು ಎಲ್ಲೋ ನಾವು ಹೇಳಿದ್ದೆವು ನಮ್ಮ ನೋಡುಗರ ಕಣ್ಣಿಗೆ ನಾವು ಕೆಲಸ ಕೊಡಬೇಕು ಅಂತೇಳಿ, ಅದನ್ನು ನೀವಿಲ್ಲಿ ನಿರ್ವಹಿಸಿದ್ದೀರಿ. ಕಣ್ಣುಗಳು ನಮ್ಮದು ಕೂಡ ಚಲಿಸ್ತಾ ಇತ್ತು ಆ ಕಡೆ ಈ ಕಡೆ. ಮತ್ತು ನೃತ್ಯ ಭಾಗಗಳಿರ್ಬೋದು, ಅಭಿನಯ ಎಕ್ಸಲೆಂಟ್ ಬಂತು. ಅಭಿನಯ ನೃತ್ಯದಲ್ಲಿ ಹೇಗೆ ಅಭಿನಯ ಬರಬೇಕು ಹಾಗೆಯೇ ಬಂತು. ಆಲ್ ದಿ ಬೆಸ್ಟ್. ನಾವು ನಿಮ್ಮ ಹತ್ರ ಬರ್ತೇವೆ.
ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಗೆಜ್ಜೆ ಅಲ್ಲಿಂದ ಬಿಚ್ಚಿ ಹೋದರೂ ಕೂಡ ಅದಕ್ಕೆ ನೀವು ಗಮನ ಕೊಡಲಿಲ್ಲ, ನೃತ್ಯದಲ್ಲೇ ತಲ್ಲೀನ ಆಗ್ತಾ ಇದ್ರಿ. ಆದರೆ ತುಂಬ ಕೆಲಸ ಇದೆ ನಿಮಗೆ ನೃತ್ಯ ಮಾಡುವಾಗ. ಮತ್ತು ಒಂದು ವೇದಿಕೆಯನ್ನು ಬಳಸಿಕೊಳ್ಳೋದು, ಅದು ಇವತ್ತಿನ ನಟನಂ ವೇದಿಕೆ ಅಂತೆಲ್ಲ, ನಾವು ಸಾಮಾನ್ಯವಾಗಿ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ಮಾಡುವಾಗ ಕೂಡ ವೇದಿಕೆಯನ್ನು ಬಳಸೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ನಮಗೆ. ಎಲ್ಲೇ ಈಗ ಚಲನೆಗಳನ್ನು ಮಾಡ್ತೇವೆ, ನಿಂತಲ್ಲೇ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ, ಮಾಡಲಿಕ್ಕೂ ಹೋಗೋದಿಲ್ಲ ನಾವು. ಅಂದರೆ ಜನಗಳನ್ನು ನಾವು ಕನೆಕ್ಟ್ ಆಗಬೇಕು, ಅವರನ್ನು ಹಿಡಿದಿಟ್ಟುಕೊಳ್ಬೇಕು. ಹಾಗೆ ವೇದಿಕೆಯಲ್ಲಿ ಎಲ್ಲ ಆ ವೇದಿಕೆಯನ್ನು ಬಳಸ್ಕೊಳ್ಳೋದು ಒಂದು. ಆದರೆ ಮತ್ತೆ ಒಂದು ನಾವು ಸೇರೋದು ಆ ಮಧ್ಯಭಾಗಕ್ಕೆ, ಸೆಂಟರಿಗೆ ಬಂದು ಸೇರ್ತೇವೆ ನಾವು. ಅದನ್ನು ಒಂದು ಗಮನದಲ್ಲಿಟ್ಟುಕೊಳ್ಬೇಕು, ಅದು ತುಂಬ ಪ್ರಾಮುಖ್ಯ. ಮತ್ತು ತಯಾರಿ ತುಂಬ ಆಗಬೇಕು. ಇನ್ನು ಸಹ ಅಭಿನಯ ಇರಲಿ, ನಿಮ್ಮ ನೃತ್ಯ ಭಾಗ ಇರಲಿ, ಒಳ್ಳೆಯ ಹಾಡನ್ನು ಸೆಲೆಕ್ಟ್ ಮಾಡಿದ್ದೀರಿ ನೀವು, ತುಂಬ ಪ್ರಯತ್ನ ಪಟ್ಟಿದ್ದೀರಿ, ಅದರಲ್ಲಿ ಸಂಶಯ ಇಲ್ಲ. ಇನ್ನು ಮುಂದಿನ ಕಮೆಂಟ್ ಸರ್ ಕೊಡ್ತಾರೆ. ಪ್ರಯತ್ನಕ್ಕೆ ಧನ್ಯವಾದಗಳು ನಿಮ್ಮದು. ಡೋಲ ಹಸ್ತ ಮತ್ತು ಡಮರು ಹಸ್ತ ಇದಕ್ಕೆ ಗಮನ ಕೊಡಬೇಕು ಮುಂದಿನ ಪ್ರಕ್ರಿಯೆಯಲ್ಲಿ. ವೇದಿಕೆಗಳನ್ನು ಹೇಗೆ ಬಳಸಬೇಕು, ಕೊರಿಯೋಗ್ರಾಫಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಷ್ಟೇ. ನಾವು ಈಗ ಸ್ವಲ್ಪ ಹೊತ್ತು ಕಾಲಾವಕಾಶ ನಮಗೆ ಬೇಕು, ಕೇಳ್ತಿದ್ದೇವೆ, ಆಮೇಲೆ ತಟಸ್ಥದಲ್ಲಿ ರಿಸಲ್ಟ್ ಇಟ್ಟಿದ್ದೇವೆ, ಏನು ಅಂತ ಅನೌನ್ಸ್ ಮಾಡ್ತೇವೆ. ಓಕೆ.
ವರ್ಣಮ ಇದು ಕೃತಿ ಏನು ವರ್ಣ. ವರ್ಣ ಅಲ್ಲ. ಬಹಳ ಸುಂದರವಾಗಿ ಪ್ರಸ್ತುತಿ ಮಾಡಿದ್ದಿ. ಸ್ವಲ್ಪ ಅಭಿನಯಗಳ ಬಗ್ಗೆ, ಅಡವು ಮಾಡುವಾಗ ಮುಖಭಾವದ ಬಗ್ಗೆ. ಯಾಕೆಂದ್ರೆ ನಾವು ಏನು ಅಡವು ಸೆಕ್ಷನ್ ಮಾಡ್ತೇವೆ ಅದು ಲಿಫ್ಟ್ ಆಗಬೇಕಾದ್ರೆ ಮುಖಭಾವ ಸಹ ತುಂಬ ಅಗತ್ಯವಾಗಿರ್ತದೆ. ಮತ್ತು ಎಲ್ಲ ನೀನು ಮಾಡಿದಂತಹ ಏನು ನೀಟಾಗಿ ಏನು ಹೇಳಿಕೊಟ್ಟಿದ್ದಾರೆ ಚಂದವಾಗಿ ಪ್ರೆಸೆಂಟ್ ಮಾಡಿದರೆ, ಸ್ವಲ್ಪ ಇನ್ನೂ ಸಹ ನಿಮ್ಮ ಸ್ವಂತಿಕೆಗಳು ಅಂತ ಒಂದು ಸ್ವಲ್ಪ ಬೇಕು, ಅದು ಬಂದರೆ ಇನ್ನೂ ಸಹ ಚೆನ್ನಾಗಿ ಮೂಡಿ ಬರ್ತದೆ. ಶುಭಾಶಯ ಮುಂದಿನ ಪ್ರಕ್ರಿಯೆಗೆ. ಅಭಿನಯದಲ್ಲಿ ಸ್ವಲ್ಪ ಇನ್ನು ಸಹಜತೆಯನ್ನು ತರಲಿಕ್ಕೆ ಪ್ರಯತ್ನ ಪಡಿ. ಅಭಿನಯವನ್ನು ಮಾಡಿದ್ದೀರಿ, ಪ್ರಯತ್ನ ತುಂಬ ಪಟ್ಟಿದ್ದೀರಿ. ಸಹಜವಾಗಿ ನೈಜವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಿ. ಮತ್ತು ಕೃಷ್ಣನ ಕೊಳಲು ಹಿಡ್ಕೊಳ್ಳುವಾಗ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಒಂದು ಕೈ ಸ್ವಲ್ಪ ದೂರ ಹೋದಾಗೆ ಕಂಡಿತು. ಮತ್ತು ಕೊಳಲನ್ನು ಸೊಂಟದಲ್ಲಿ ಇಡುವಾಗ ಮೃಗಶೀರ್ಷ ಮುದ್ರೆಯಲ್ಲಿ ಇಡ್ತಿರಲ್ಲ, ಅದನ್ನು ಸೊಂಟಕ್ಕೆ ಕುತ್ತಿ ಇಡುವಂಥದ್ದು, ಅಲ್ಲಿ ಸ್ವಲ್ಪ ಗಮನ ಕೊಡಿ. ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಸ್ವಲ್ಪ ಗಮನ ಕೊಟ್ಟು ಮುಂದಿನ ಬಾರಿಗೆ ಒಳ್ಳೆ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಬನ್ನಿ. ನಾವು ಇವರನ್ನ ಅಯನಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. विनाशाय च दुष्कृता धर्म संस्थापनार्थाय संभवामि युगे युगे. कर्णा 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 भारत कथयिनिल धर्मियनु पुगळ कोंडवनी आदि पांडवनी. भारत कथयिनिल धर्मियनु पुगळ कोंडवनी. जम त कुम त री की त क त कुम त री की त क त झम त झम त झम झम त कुम त री की त क त कुम त री की त क झम त झम त झम झम त कुम त री की त क त कुम त री की त क झम त झम त झम झम त कुम त री की त कुम त री की त सरि की त झम झम त कुम त री की त कुम त री की त सरि की त झम dinggin na tung da dinggin na tum 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 da ding da ka diku kru da dum da ding da ka diku kru da dum da ding da ka diku kru da dum. ಭಾರತ ಕಥೆಯಲ್ಲಿ ಧರ್ಮಿಯನು ಪುಗळ ಕೊಂಡವನೇ ಆದಿ ಪಾಂಡವನೇ. ಭಾರತ ಕಥೆಯಲ್ಲಿ ಧರ್ಮಿಯನು ಪುಗळ ಕೊಂಡವನೇ ಆದಿ ಪಾಂಡವನೇ. ಭಾರತ ಕಥೆಯಲ್ಲಿ ಧರ್ಮಿಯನು ಪುಗळ ಕೊಂಡವನೇ ಆದಿ ಪಾಂಡವನೇ. ಭಾರತ ಕಥೆಯಲ್ಲಿ ಧರ್ಮಿಯನು
ಕೊಂಡವನೇ ಆದಿ ಪಾಂಡವನೇ ಆನಂದೊಂದದ ಆನಂದೊಂದದ ಆನಂದೊಂದ ಆನಂದದ ಆನಂದದ ಕವಚ ಕುಂಡಲನೇ ಕವಚ ಕುಂಡಲನೇ ಕರ್ಣ 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 ಭಾರತ ಕದಯಿನಿ ಧರ್ಮಿಯನುಂಟುಗಳ್ ಕೊಂಡವನೇ ಆದಿ ಪಾಂಡವನೇ ಭಾರತ ಕದಯಿನಿ. ನಮಸ್ತೆ. ನಮಸ್ತೆ. ಮಹಾಭಾರತದ ಆಯ್ಕೆ ನಿಂದು. ಇದು ವರ್ಣವ ಕೃತಿಯ ಏನಿದು? ವರ್ಣಂ. ವರ್ಣಂ. ಇದರಲ್ಲಿ ಕರ್ಣ ಅಂತಂದು ತೋರಿಸಿದೆ. ಕರ್ಣ. ಹೌದು. ಅದು ಹೇಗೆ ತೋರಿಸಿದೆ? ಅದೆಲ್ಲ ಕಿವಿ ಅಂತ ಒಂದು ತೋರಿಸಿದೆಲ್ಲ. ಮೈಕ್ ಕೈಯಲ್ಲಿ ತೊಂದರೆ ಇಲ್ಲ. ತುಂಬಾ ದೊಡ್ಡದಾಗುದು ಬೇಡ, ಅದು ಹಸ್ತಮುದ್ರೆಯಲ್ಲಿ ಅದು ಗಜದಾಗಿ ಹೋಗುತ್ತೆ ಮತ್ತೆ ಅಷ್ಟೇ. ಬಹಳ ಸುಂದರವಾಗಿತ್ತು. ನಡವು ಸೆಕ್ಷನ್ ಆಗಿರ್ಬೋದು, ನೀನು ಮಾಡಿದಂಥ ಪ್ರಸ್ತುತಿ ಆಗಿರ್ಬೋದು, ತುಂಬಾ ಸುಂದರವಾಗಿ ವೇದಿಕೆಯಲ್ಲಿ ಮೂಡಿದೆ. ಮುಂದಿನ ಪ್ರಕ್ರಿಯೆಯಲ್ಲಿ ಇನ್ನು ಸಹ ಆಯ್ಕೆಯ ಮತ್ತು ಸ್ವಲ್ಪ ಕ್ವಾಲಿಟಿ ಇರುವಂತ ಇದು ಬೇಕು. ನಾವು ಇದ್ರೆ ಒಳ್ಳೇದು ಅಂತ. ಅದು ಇನ್ನೂ ಸಹ ನಮ್ಮನ್ನು ಅಭಿನಯಕ್ಕೆ ಇನ್ನೂ ಸಹ ಪ್ರಚೋದನೆಯನ್ನು ಕೊಡ್ತದೆ. ಮತ್ತು ಮಾಡಿದಂತಹ ನೃತ್ಯ ಭಾಗ ತುಂಬಾ ಸುಂದರವಾಗಿದೆ. ಅಭಿನಯ ಕೂಡ ಹಾಗೆ. ಇನ್ನೂ ಸಹ ಇಂಪ್ರೂವ್ ಮಾಡಬೇಕು ಅಭಿನಯವನ್ನು. ಬಟ್ ಏನು ಆ ಸಾಹಿತ್ಯಕ್ಕೆ ತಕ್ಕ ಅಭಿನಯ ಉಂಟು, ಅದನ್ನೇನು ತುಂಬಾ ಸುಂದರವಾಗಿ ಪ್ರೆಸೆಂಟ್ ಮಾಡಿದ್ಯಾ. ಶುಭಾಶಯ ಮುಂದಿದಕ್ಕೆ ನಿಮಗೆ. ಕರ್ಣನ ಹಾಡಿನ ಪ್ರಸ್ತುತಿ ಹೌದು, ಒಂದು ವಿಶೇಷವಾಗಿ ಬಂತು. ಅಭಿನಯ ಇನ್ನೂ ಕೊಡಬಹುದು, ಸಹಜವಾಗಿ ಮಾಡಬಹುದು, ಮಾಡುವ ಕೆಪಾಸಿಟಿ ಉಂಟು. ಮತ್ತು ನೃತ್ಯ ಭಾಗ ಆಗಲಿ ಇನ್ನೂ ತುಂಬ ಚೆಂದ ಮಾಡುವಂಥ ಕೆಪಾಸಿಟಿ ಎದ್ದು ಕಾಣ್ತಾ ಉಂಟು. ಆದರೆ ಇವತ್ತು ಮಾಡಿದ್ದು ಚೆನ್ನಾಗಿತ್ತು. ಇನ್ನೂ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇದೆ ನಿಮಗೆ. ಅದನ್ನು ಅಳವಡಿಸಿಕೊಳ್ಳಿ. ತುಂಬ ಸುಂದರವಾಗಿತ್ತು. ಥ್ಯಾಂಕ್ ಯು. ಅಯನ 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 ಥ್ಯಾಂಕ್ ಯು.
ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ. ಗಣಪತಿಯ ಕೃತಿ ಅದನ್ನು ಏನು ನೀನು ತಗೊಂಡಿದಿ, ಅದನ್ನು ಬಹಳ ಸುಂದರವಾಗಿ ಪ್ರೆಸೆಂಟ್ ಮಾಡಿದೆ. ಆ ಗಣಪತಿ ಏನು ಭಂಗಿಗಳಿದೆ, ಆ ಡಾನ್ಸ್ ರಚನೆ ಏನು ಪೋಸಸ್ ಅಂತ ಹೇಳಿದ್ವಿ, ಆ ಕಾಲಿಡುವಂಥದ್ದು ಸ್ಟ್ರಕ್ಚರ್ ಇರ್ಬೋದು, ಗಣಪತಿಯ ಪೋಸಸ್ ಇರೋದ್ರೆ ಬಹಳ ಸುಂದರವಾಗಿ ನೀನು ಅದನ್ನು ಪ್ರೆಸೆಂಟ್ ಮಾಡಿದ್ಯಾ. ಮುಂದಿನ ಏನಿದೆ ಅದಕ್ಕೆ ಇನ್ನಷ್ಟು ಒಳ್ಳೆ ಟಫ್ ಇರುವಂಥದ್ದು ಆಯ್ಕೆ ಪ್ರಕ್ರಿಯೆ, ಯಾಕಂದ್ರೆ ತುಂಬ ಟಫ್ ಕಾಂಪಿಟೇಟರ್ಸ್ ಇದ್ದಾರೆ. ಆದ ಕಾರಣದಲ್ಲಿ ನಿಮಗೆಲ್ಲ ಒಂದು ಚಾಲೆಂಜಿಂಗ್ ಮತ್ತು ಬುದ್ಧಿವಂತಿಕೆ ಎರಡು ಬೇಕು ಇದರಲ್ಲಿ. ಬುದ್ಧಿವಂತಿಕೆ ಮತ್ತೊಂದು ಆಯ್ಕೆ ಪ್ರಕ್ರಿಯೆ ಮತ್ತೊಂದು ಪ್ರಯತ್ನ, ಇದು ಮೂರು ಬಿಟ್ಟು ಕೊಡಲೇಬಾರ್ದು. ಆದ ಕಾರಣ ಮುಂದಿದಕ್ಕೆ ಶುಭಾಶಯಗಳು ನಿಮ್ಮ. ಗಣಪತಿ ದೇವರ ನೃತ್ಯ ಪ್ರಸ್ತುತಿ ಎಷ್ಟು ಬೇಕೋ ಅಷ್ಟೇ ಮಿಳಿತವಾಗಿ ಬಂತು, ಸುಂದರವಾಗಿತ್ತು. ಒಂದು ಕೆಲವು ಕಡೆ ಒಂದು ಸಣ್ಣ ಸಣ್ಣ ಮುದ್ರೆಗಳನ್ನು ಸ್ವಲ್ಪ ಗಮನ ಕೊಡಿ, ಅದರ್ವೈಸ್ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ನಮ್ಮ ತೀರ್ಪು ಅಯನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. Dum